ಹಲೋ ವೀಕ್ಷಕರೇ, ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಆಷಾಢ ಶುಕ್ರವಾರದ 2ನೇ ವಾರ. ಇದು ಭಾರಿ ಮಹತ್ವವಾದ ದಿನ. ಆಷಾಢ ಮಾಸದಲ್ಲಿ ಬರೋ 4 ಶುಕ್ರವಾರನೂ ಭಾರಿ ಮಹತ್ವವಾದದ್ದು. ಅಮ್ಮನವರಿಗೆ ಏನಾದ್ರು ಬೇಡಿಕೆ ಇಟ್ಟು ಉಪ್ಪಿನ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು. ನೀವು ಉಪ್ಪಿನ ದೀಪದ ಬಗ್ಗೆ ಕೇಳಿರ್ಬೋದು. ನಾನು ಪ್ರತಿ ವರ್ಷವೂ ಇದನ್ನು ಮಾಡ್ಕೊಂಬಂದಿದ್ದೀನಿ. ನನಗೆ ಇದರಿಂದ ಒಳ್ಳೆಯದೇ ಆಗಿದೆ. ಈ ಸಲನೂ ಅಷ್ಟೇ 4 ವಾರ ಸಿಗ್ತಿದೆ. ಆಷಾಢ ಮಾಸದಲ್ಲಿ 4 ಶುಕ್ರವಾರ ಸಿಗ್ತಿದೆ. ಇದು 2ನೇ ಶುಕ್ರವಾರ. ಮೊದಲನೇ ಶುಕ್ರವಾರ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಿಲ್ಲ. ಇದು 2ನೇ ಶುಕ್ರವಾರ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಮೊದಲಿಗೆ ಇದೊಂದು ಮಣ್ಣಿನ ದೀಪ ತೊಗೊಂಡು ಚೆನ್ನಾಗಿ ಅರಿಶಿನ ಹಚ್ಬಿಡಿ ಕ್ಲೀನಾಗಿ. ಕೆಳಗಡೆ ಭಾಗನೂ ಹಚ್ಚಬೇಕು. ನೀವೇನೇ ಬೇಡಿಕೆ ಇಟ್ಟು ಅಮ್ಮನ ಹತ್ರ 4 ವಾರ ಮಾಡಿದ್ರೂ ನಿಮ್ಮ ಬೇಡಿಕೆ ಎಲ್ಲ ಸಿದ್ಧಿಸುತ್ತೆ, ಫಲ ಚೆನ್ನಾಗಿ ಕೊಡುತ್ತೆ. ಮೂರನೇ ಶುಕ್ರವಾರ ತುಂಬ ಶ್ರೇಷ್ಠವಾದದ್ದು. ಗೊತ್ತಿಲ್ಲದಲೇ ಇದ್ದರೆ ತಿಳ್ಕೊಳ್ಳಿ. ಇದೇನಿಲ್ಲ, ಭಾರಿ ಸುಲಭ. ಕೆಳಗಡೆ ತಟ್ಟೆಗೊಂದು ಅರಿಶಿನ ಕುಂಕುಮ ಹಾಕಿ ದೀಪನ ಇಟ್ಬಿಟ್ಟು ಇದ್ರ ತುಂಬ ಕಲ್ಲುಪ್ಪು ಹಾಕಬೇಕು. ಪ್ರತಿದಿನ ಪೂಜೆ ಮಾಡೋಕ್ಕೂ ಆಷಾಢ ಮಾಸದಲ್ಲಿ ಬರೋ 4 ಶುಕ್ರವಾರ ಪೂಜೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ವೀಕ್ಷಕರೇ. ಮಾಡಿ ನೋಡಿ, ನಿಮಗೂ ಫಲಿಸುತ್ತೆ ಫಲ. ಏನೇ ಕಷ್ಟ ಇದ್ದರೂ ಏನೇ ಬೇಡಿಕೆ ಇದ್ದರೂ ಅಮ್ಮನವ್ರ ಹತ್ರ ಕೇಳಿಕೊಂಡು ಈ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ನಾನು ಇದನ್ನು ಸುಮಾರು ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ. ಆಷಾಢ ಮಾಸದಲ್ಲಿ ಅಮ್ಮನವ್ರ ಹತ್ರ ಬೇಡಿಕೆ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ತುಂಬ ಒಳ್ಳೆಯ ಫಲ ಸಿಕ್ಕುತ್ತೆ ನಿಮಗೆ. ನೀವು ಕೇಳಿರ್ಬೋದು, 3ನೇ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ಜನ ಹೋಗ್ತಾರೆ, ಎಷ್ಟು ರಶ್ ಇರುತ್ತೆ ಅಂತ ಕೇಳ್ತಿರ್ತೀರ, ನೋಡ್ತಿರ್ತೀರಲ್ವ. ಅದೇ ರೀತಿ ಇದನ್ನು ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲೆ ನೀ ಕರ ಪಿಡಿವೆ ಬಾಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಅಮ್ಮನವರಿಗೆ ಇದು ತಿಪ್ಪದ ದೀಪ ಹಚ್ಬಿಟ್ಟು ನಿಮಗೇನು ಸಾಧ್ಯನೋ ಅದನ್ನು ನೈವೇದ್ಯ ಮಾಡಿ. ನಾನು ಹಾಲು ಡ್ರೈ ಫ್ರೂಟ್ಸ್ ಇಟ್ಟಿದ್ದೆ. ನೈವೇದ್ಯ ಮಾಡಿ 3ನೇ ಶುಕ್ರವಾರ 4ನೇ ಶುಕ್ರವಾರ ನಿಮಗೇನಾದರೂ ಕೈಯಲ್ಲಾದಷ್ಟು ಏನಾದ್ರು ಮನೇಲಿ ಅಡುಗೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಆಮೇಲೆ ಏನು ಅಂದರೆ, ಇದು ದೀಪದ್ದೆಲ್ಲ ಆರಾಧನೆ ಎಲ್ಲ ಮುಗಿದ ಮೇಲೆ ಸಾಯಂಕಾಲ ಆದ ತಕ್ಷಣ ಅದು ಉಪ್ಪನ್ನು ಎಲ್ಲೂ ಜನಗಳು ಓಡಾಡೋ ಜಾಗದಲ್ಲಿ ಅದನ್ನು ಚೆಲ್ಲಬಾರ್ದು. ಸಿಂಕಲ್ಲೇ ಹಾಕಿಬಿಡಿ. ಸಿಂಕಲ್ಲಿ ಹಾಕಿ ಅದನ್ನು ತೊಳೆದು ಎತ್ತಿಟ್ಬಿಡಿ. ಇನ್ನು ಮುಂದಿನ ಶುಕ್ರವಾರನೇ ಮಾಡ್ಬೋದು, ಪರವಾಗಿಲ್ಲ.
ಶ್ರೀದೇವಿ ಬಾಮ ವರಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು. ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯವರ ಮಹಾಲಕ್ಷ್ಮಿಯೇ ಹರಸು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯವರ ಮಹಾಲಕ್ಷ್ಮಿಯೇ ಹರಸು. ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲೆನೇ ಕರ ಮುಗಿವೆ ಬಾಮ, ಪೂಜೆಯ ಸ್ವೀಕರಿಸೆ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲವ ಕೈಯಲ್ಲಿ ಹಿಡಿದೋಳೆ. ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ. ಆರೋಗ್ಯ ಆಯ್ತು.